ಕಾರ್ಮಿಕ ಮುಖಂಡ ಅನಂತ ಸುಬ್ಬರಾವ್ ಸಾವಿನಲ್ಲೂ ಸಾರ್ಥಕತೆ ಮೆರೆದಿದ್ದಾರೆ. ಕಣ್ಣು ಮೆದುಳು ದೇಹದಾನ ಮಾಡಿದ್ದಾರೆ. ಕೇವಲ ಇಷ್ಟು ಮಾತ್ರ ಅಲ್ಲ, ಸಾರಿಗೆ ನೌಕರರ ಬೇಡಿಕೆ ಈಡೇರಿಸುವಂತೆ ಸಾವಿನ ಮನೆಯಲ್ಲಿಯೂ ಅನಂತ ಸುಬ್ಬರಾವ್ ಪತ್ನಿ ಮಗಳು ಸಿಎಂಗೆ ಮನವಿ ಮಾಡಿಕೊಂಡಿದ್ದಾರೆ. ಬೆಳಗಾದರೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಪ್ರತಿಭಟನೆ ಸಜ್ಜಾಗಬೇಕಿತ್ತು. ಇದಕ್ಕಾಗಿ ಶೇಷಾದ್ರಿಪುರ ಕಚೇರಿಗೆ ತೆರಳಲು ತಮ್ಮ ನಿವಾಸದಲ್ಲಿ ಸಜ್ಜಾಗುತ್ತಿದ್ದರು. ಈ ನಡುವೆ ಎದೆನೋವು ಕಾಣಿಸಿಕೊಂಡಿದೆ. ಹೃದಯಾಘಾತದಿಂದ ನಿನ್ನೆ ಸಂಜೆ ಕಾರ್ಮಿಕರ ಕಣ್ಮಣಿ ಸಾರಿಗೆ ನೌಕರರ ಆಶಾ ಕಿರಣ HV ಅನಂತ ಸುಬ್ಬರಾವ್ ಕೊನೆಯುಸಿರೆಳೆದರು. ಸ್ಥಳೀಯ ಆಸ್ಪತ್ರೆಗೆ ಹೋಗುವಷ್ಟರಲ್ಲಿ ಅನಂತ ಸುಬ್ಬರಾವ್ ಪ್ರಾಣಪಕ್ಷಿ ಹೋಗಿತ್ತು. ಸುಬ್ಬರಾವ್ ಇಚ್ಛೆಯಂತೆ ನಿನ್ನೆ ರಾತ್ರಿಯೇ ಅವರ 2 ಕಣ್ಣು ಮೆದುಳು ಆಸ್ಪತ್ರೆಗೆ ದಾನ ಮಾಡಲಾಯಿತು. ಜೊತೆಗೆ ಅನಂತ ಸುಬ್ಬರಾವ್ ದೇಹವನ್ನು ನಿಮ್ಹಾನ್ಸ್ ಆಸ್ಪತ್ರೆಗೆ ಹಸ್ತಾಂತರಿಸಲಾಯಿತು. ನನ್ನ ದೇಹವು ಕೂಡ ಸಂಶೋಧನೆಗೆ ಉಪಯೋಗ ಆಗೋ ರೀತಿಯಲ್ಲಿ ಯಾವುದಾದ್ರು ಸರ್ಕಾರಿ ಆಸ್ಪತ್ರೆ ಕೊಡಬೇಕು ಅಂತಕ್ಕಂಥದ್ದು ಸ್ಪಷ್ಟವಾಗಿ ಬರೆದಿದೆ. ಹಾಗಾಗಿ ನಾವು ಕುಟುಂಬದ ಸದಸ್ಯರು ನಮಗೇನು ಬೇರೆ ಇರಲಿಲ್ಲ, ನಾವೆಲ್ಲರೂ ಕಮ್ಯುನಿಸ್ಟ್ ಪಾರ್ಟಿಯಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಒಪ್ಕೊಂಡ್ವಿ. ಅವ್ರು ಹೇಳಿದಂತೆ ನಾವು ಅವರ ನಿಮ್ಹಾನ್ಸ್ಗೆ ಅವರ ಬಾಡಿಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿ ಸಂಬಂಧಪಟ್ಟಂಥ ಅಧಿಕಾರಿಗಳ ಜೊತೆ ಡಾಕ್ಟರ್ ಜೊತೆ ಮಾತಾಡಿದ್ವಿ. ಅವರು ಬಹಳ ಸಂತೋಷಪಟ್ಟರು. ಇನ್ನು ಅನಂತ ಸುಬ್ಬರಾವ್ ನಿಧನದ ಸುದ್ದಿ ತಿಳಿದಿದ್ದಂತೆ ಕಾರ್ಮಿಕ ಸಾರಿಗೆ ಮುಖಂಡರು ಅಭಿಮಾನಿಗಳು ಆಗಮಿಸಿ ಅಂತಿಮ ದರ್ಶನ ಪಡೆದರು. ಅನಂತ ಸುಬ್ಬರಾವ್ ನಿವಾಸಕ್ಕೆ ಸಿಎಂ ಸಿದ್ದರಾಮಯ್ಯ ಆಗಮಿಸಿ ಅಂತಿಮ ನಮನ ಸಲ್ಲಿಸಿದ್ರು. ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ, ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಅಂತಿಮ ದರ್ಶನ ಪಡೆದರು. ಸಾವಿನ ಮನೆಯಲ್ಲೂ ಸುಬ್ಬರಾವ್ ಪತ್ನಿ ಸಾರಿಗೆ ನೌಕರರ ಬೇಡಿಕೆ ಈಡೇರಿಸಿ ಎಂದು ಸಿಎಂಗೆ ಮನವಿ ಮಾಡಿದ್ರು. ಅವರ ಸಾವಿನಿಂದ ಇವತ್ತು ಸಾರ್ವಜನಿಕವಾಗಿ ಬಹಳ ತೊಂದರೆಯಾಗಿದೆ ಅಂತಕ್ಕಂಥ ಮಾತುಗಳನ್ನು, ಅವರ ಸಾವನ್ನ ಅದನ್ನು ತುಂಬಲಿಕ್ಕೆ ಸಾಧ್ಯನೇ ಇಲ್ಲ. ಇವತ್ತು ಅವರು ನಮ್ಮನ್ನ ಆಗಲಿದ್ದಾರೆ. ಸುಮಾರು 50 ವರ್ಷಗಳ ಕಾಲ ಈ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿದ್ದಾರೆ. ನಮ್ಮ ಟ್ರಾನ್ಸ್ಪೋರ್ಟ್ ಅಂತಲ್ಲ, ಬೇರೆ ಬೇರೆ ಅವರ ಕಮ್ಯುನಿಸ್ಟ್ ಪಕ್ಷ ಏನೇನು ಅವ್ರಿಗೆ ಜವಾಬ್ದಾರಿ ಕೊಡುತ್ತೋ ಅದನ್ನೆಲ್ಲ ಪಾಪ ಅತ್ಯಂತ ಯಶಸ್ವಿಯಾಗಿ ಕೆಲಸ ಮಾಡ್ತಾ ಇದ್ರು. ಮತ್ತೆ ಬದ್ಧತೆ ಇತ್ತು ಅವ್ರಿಗೆ. ಇನ್ನು ಹಿರಿಯ ಮಗಳು ಮೊಮ್ಮಗ ಅಮೆರಿಕದಿಂದ ಬರಬೇಕಾಗಿದೆ. ಹೀಗಾಗಿ ನಾಳೆ ನಿಮ್ಹಾನ್ಸ್ನಲ್ಲಿ ಅಂತಿಮ ದರ್ಶನ ಪಡೆಯಲಿದ್ದಾರೆ. ಅಲ್ಲಿಯವರೆಗೆ ಮೃತದೇಹವನ್ನು ಆಸ್ಪತ್ರೆಯ ಫ್ರೀಜರ್ ಬಾಕ್ಸ್ನಲ್ಲಿ ಇಡಲಾಗುತ್ತೆ. ರಾಷ್ಟ್ರೀಯ ಮಟ್ಟದ ಕಮ್ಯುನಿಸ್ಟ್ ನಾಯಕನಾಗಿದ್ದ ಅನಂತ ಸುಬ್ಬರಾವ್ 4 ದಶಕಗಳ ಹೋರಾಟದ ಪಯಣ ಮುಗಿಸಿ ಹೊರಟಿದ್ದಾರೆ. ಹೋಗಿ ಬನ್ನಿ ಡಿಯರ್ ಕಾಮ್ರೇಡ್. ಶರಣು ಹಂಪಿ, ನ್ಯೂಸ್ 18 ಬೆಂಗಳೂರು.